ಕಸರತ್ತು ನಡೀತಾ ಇದೆ. ಮತ್ತೆ ಯಾರಿಗೆ ಪಟ್ಟ ಈ ಪ್ರಶ್ನೆ. ಮೂಲಗಳ ಮಾಹಿತಿ ಪ್ರಕಾರ ಮಾಜಿ ಸಿಎಂ ಖಟ್ಟರ್ ನಿವಾಸಕ್ಕೆ ಪ್ರಧಾನಿ ಈಗಾಗಲೇ ದೌಡಾಯಿಸಿದ್ದಾರೆ. ಮತ್ತೆ ನಯಾಬ್ ಸೈನಿಗೇನೆ ಮುಖ್ಯಮಂತ್ರಿ ಪಟ್ಟ ಕಟ್ಟೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಆಗ್ತಾ ಇದೆ. ಬಹುತೇಕ ನಯಾಬ್ ಸೈನಿ ಮುಖ್ಯಮಂತ್ರಿ ಗಾದಿ ಏರೋದು ಫೇಕ್. ಹರಿಯಾಣ ಬಿಜೆಪಿ ಪಾಳೆಯದಲ್ಲಿ ಸಂಭ್ರಮಾಚರಣೆ ಜೋರಾಗಿದೆ. ಈ 3 ಅವಧಿಯಲ್ಲಿ ದಿಗ್ವಿಜಯವನ್ನ ಸಾಧಿಸಿರೋದು ಭಾರತೀಯ ಜನತಾ ಪಕ್ಷ. ಈ ಹಿನ್ನೆಲೆ ಅತ್ಯಂತ ಸಂತಸ ಸಡಗರ ಹರಿಯಾಣದಲ್ಲಿ ಮನೆ ಮಾಡಿದೆ. ಅವರು ಹೇಳ್ತಾ ಇರೋದು ಬಿಜೆಪಿ ಅವರು ವಿರೋಧಿ ಪಾರ್ಟಿಯವರು ಅಪಪ್ರಚಾರ ಮಾಡಿದ್ರು, ಸಾಕಷ್ಟು ವಿಚಾರಗಳನ್ನು ಮುಂದೆ ಇಟ್ಕೊಂಡು ದಿಕ್ಕು ತಪ್ಪಿಸುವ ಕೆಲಸ ಮಾಡಿದ್ರು. ಆದರೆ ಅವರ ಎಲ್ಲ ಪ್ರಯತ್ನಗಳು ವ್ಯರ್ಥವಾಗಿದೆ. ಜನತಾ ಜನಾರ್ದನ ನಮ್ಮ ಕೈ ಹಿಡಿದಿದ್ದಾನೆ ಅಂತ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ಈ ಮೂಲಕ ಹರಿಯಾಣದಲ್ಲಿ 3ನೇ ಬಾರಿಗೆ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ಈ ಹಿನ್ನೆಲೆ ಸಂಭ್ರಮಾಚರಣೆ ಬಿಜೆಪಿ ಕಾರ್ಯಕರ್ತರದು ಯಾವ ರೀತಿ ಇದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ರಾಜಕೀಯ ಬೆಳವಣಿಗೆ ಏನಂತಂದ್ರೆ, ದೆಹಲಿಯ ಬಿಜೆಪಿ ಹೆಡ್ ಕ್ವಾರ್ಟರ್ ಅಲ್ಲಿ ಸರ್ಕಾರ ಕಸರತ್ತು ಈಗಾಗಲೇ ಜೋರಾಗಿ ನಡೀತಾ ಇದೆ. ಮಾಜಿ ಸಿಎಂ ಖಟ್ಟರ್ ನಿವಾಸಕ್ಕೆ ಪ್ರಧಾನವರು ಕೂಡ ದೌಡಾಯಿಸಿದ್ದಾರೆ. ಮತ್ತೆ ನಯಾಬ್ ಸೈನಿಗೆ ಪಟ್ಟ ಕಟ್ಟಲು ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಹರಿಯಾಣದಲ್ಲಿ ಅಭೂತಪೂರ್ವ ಗೆಲುವು ಸಾಧಿಸಿದ ಹಿನ್ನೆಲೆ ಮೈಸೂರಿನ ಬಿಜೆಪಿ ಕಚೇರಿಯಲ್ಲಿ ಸಂಭ್ರಮಾಚರಣೆ. ಮೈಸೂರು ಬಿಜೆಪಿ ಕಚೇರಿಯಲ್ಲಿ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಹರಿಯಾಣದಲ್ಲಿ 3ನೇ ಬಾರಿಗೆ ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದಕ್ಕೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಕಾರ್ಯಕರ್ತರು ಸೆಲೆಬ್ರೇಟ್ ಮಾಡಿದ್ದಾರೆ. ಹರಿಯಾಣದಲ್ಲಿ ಬಿಜೆಪಿ ಗೆದ್ದಿರೋದಕ್ಕೆ ಮೋದಿ ಅಮಿತ್ ಶಾ ಫೋಟೋ ಹಿಡಿಕೊಂಡು ಸಂಭ್ರಮಿಸ್ತಾ ಇದ್ದಾರೆ, ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಕಾಂಗ್ರೆಸ್ ಕ್ಷೀಣಿಸ್ತಾ ಇದೆ, ಕಮಲ ಅರಳ್ತಾ ಇದೆ ದೇಶದಾದ್ಯಂತ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡುವ ಕೆಲಸ ಈ ಬಿಜೆಪಿ ಕಾರ್ಯಕರ್ತರಿಂದ ಆಗ್ತಾ ಇದೆ. ಅವರು ಹೇಳ್ತಾ ಇರೋದು ಕೂಡ ಇದೆ. ಯಾವ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಮೈಸೂರು ಬಿಜೆಪಿ ಕಚೇರಿಯ ಮುಂಭಾಗ ಕಾರ್ಯಕರ್ತರು ಯಾವ ರೀತಿ ಸಂಭ್ರಮಿಸ್ತಾ ಇದ್ದಾರೆ, ಪಟಾಕಿ ಹೊಡೆದು ಸಿಹಿ ಹಂಚಿ ಈ ರೀತಿ ಹರಿಯಾಣದ ವಿಜಯೋತ್ಸವವನ್ನ ಅವರು ಸಂಭ್ರಮಿಸ್ತಾ ಇದ್ದಾರೆ. ಕಸರತ್ತು ನಡೀತಾ ಇದೆ. ಮತ್ತೆ ಯಾರಿಗೆ ಪಟ್ಟ ಈ ಪ್ರಶ್ನೆ. ಮೂಲಗಳ ಮಾಹಿತಿ ಪ್ರಕಾರ ಮಾಜಿ ಸಿಎಂ ಖಟ್ಟರ್ ನಿವಾಸಕ್ಕೆ ಪ್ರಧಾನಿ ಈಗಾಗಲೇ ದೌಡಾಯಿಸಿದ್ದಾರೆ. ಮತ್ತೆ ನಯಾಬ್ ಸೈನಿಗೇನೆ ಮುಖ್ಯಮಂತ್ರಿ ಪಟ್ಟ ಕಟ್ಟೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಆಗ್ತಾ ಇದೆ. ಬಹುತೇಕ ನಯಾಬ್ ಸೈನಿ ಮುಖ್ಯಮಂತ್ರಿ ಗಾದಿ ಏರೋದು ಫೇಕ್. ಹರಿಯಾಣ ಬಿಜೆಪಿ ಪಾಳೆಯದಲ್ಲಿ ಸಂಭ್ರಮಾಚರಣೆ ಜೋರಾಗಿದೆ. ಈ 3 ಅವಧಿಯಲ್ಲಿ ದಿಗ್ವಿಜಯವನ್ನ ಸಾಧಿಸಿರೋದು ಭಾರತೀಯ ಜನತಾ ಪಕ್ಷ. ಈ ಹಿನ್ನೆಲೆ ಅತ್ಯಂತ ಸಂತಸ ಸಡಗರ ಹರಿಯಾಣದಲ್ಲಿ ಮನೆ ಮಾಡಿದೆ. ಅವರು ಹೇಳ್ತಾ ಇರೋದು ಬಿಜೆಪಿ ಅವರು ವಿರೋಧಿ ಪಾರ್ಟಿಯವರು ಅಪಪ್ರಚಾರ ಮಾಡಿದ್ರು, ಸಾಕಷ್ಟು ವಿಚಾರಗಳನ್ನು ಮುಂದೆ ಇಟ್ಕೊಂಡು ದಿಕ್ಕು ತಪ್ಪಿಸುವ ಕೆಲಸ ಮಾಡಿದ್ರು. ಆದರೆ ಅವರ ಎಲ್ಲ ಪ್ರಯತ್ನಗಳು ವ್ಯರ್ಥವಾಗಿದೆ. ಜನತಾ ಜನಾರ್ದನ ನಮ್ಮ ಕೈ ಹಿಡಿದಿದ್ದಾನೆ ಅಂತ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ಈ ಮೂಲಕ ಹರಿಯಾಣದಲ್ಲಿ 3ನೇ ಬಾರಿಗೆ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ಈ ಹಿನ್ನೆಲೆ ಸಂಭ್ರಮಾಚರಣೆ ಬಿಜೆಪಿ ಕಾರ್ಯಕರ್ತರದು ಯಾವ ರೀತಿ ಇದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ರಾಜಕೀಯ ಬೆಳವಣಿಗೆ ಏನಂತಂದ್ರೆ, ದೆಹಲಿಯ ಬಿಜೆಪಿ ಹೆಡ್ ಕ್ವಾರ್ಟರ್ ಅಲ್ಲಿ ಸರ್ಕಾರ ಕಸರತ್ತು ಈಗಾಗಲೇ ಜೋರಾಗಿ ನಡೀತಾ ಇದೆ. ಮಾಜಿ ಸಿಎಂ ಖಟ್ಟರ್ ನಿವಾಸಕ್ಕೆ ಪ್ರಧಾನವರು ಕೂಡ ದೌಡಾಯಿಸಿದ್ದಾರೆ. ಮತ್ತೆ ನಯಾಬ್ ಸೈನಿಗೆ ಪಟ್ಟ ಕಟ್ಟಲು ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಹರಿಯಾಣದಲ್ಲಿ ಅಭೂತಪೂರ್ವ ಗೆಲುವು ಸಾಧಿಸಿದ ಹಿನ್ನೆಲೆ ಮೈಸೂರಿನ ಬಿಜೆಪಿ ಕಚೇರಿಯಲ್ಲಿ ಸಂಭ್ರಮಾಚರಣೆ. ಮೈಸೂರು ಬಿಜೆಪಿ ಕಚೇರಿಯಲ್ಲಿ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಹರಿಯಾಣದಲ್ಲಿ 3ನೇ ಬಾರಿಗೆ ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದಕ್ಕೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಕಾರ್ಯಕರ್ತರು ಸೆಲೆಬ್ರೇಟ್ ಮಾಡಿದ್ದಾರೆ. ಹರಿಯಾಣದಲ್ಲಿ ಬಿಜೆಪಿ ಗೆದ್ದಿರೋದಕ್ಕೆ ಮೋದಿ ಅಮಿತ್ ಶಾ ಫೋಟೋ ಹಿಡಿಕೊಂಡು
ಸಂಭ್ರಮಿಸ್ತಾ ಇದ್ದಾರೆ, ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಕಾಂಗ್ರೆಸ್ ಕ್ಷೀಣಿಸ್ತಾ ಇದೆ, ಕಮಲ ಅರಳ್ತಾ ಇದೆ ದೇಶದಾದ್ಯಂತ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡುವ ಕೆಲಸ ಈ ಬಿಜೆಪಿ ಕಾರ್ಯಕರ್ತರಿಂದ ಆಗ್ತಾ ಇದೆ. ಅವರು ಹೇಳ್ತಾ ಇರೋದು ಕೂಡ ಇದೆ. ಯಾವ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಮೈಸೂರು ಬಿಜೆಪಿ ಕಚೇರಿಯ ಮುಂಭಾಗ ಕಾರ್ಯಕರ್ತರು ಯಾವ ರೀತಿ ಸಂಭ್ರಮಿಸ್ತಾ ಇದ್ದಾರೆ, ಪಟಾಕಿ ಹೊಡೆದು ಸಿಹಿ ಹಂಚಿ ಈ ರೀತಿ ಹರಿಯಾಣದ ವಿಜಯೋತ್ಸವವನ್ನ ಅವರು ಸಂಭ್ರಮಿಸ್ತಾ ಇದ್ದಾರೆ. ಕಸರತ್ತು ನಡೀತಾ ಇದೆ. ಮತ್ತೆ ಯಾರಿಗೆ ಪಟ್ಟ ಈ ಪ್ರಶ್ನೆ. ಮೂಲಗಳ ಮಾಹಿತಿ ಪ್ರಕಾರ ಮಾಜಿ ಸಿಎಂ ಕಟ್ಟರ್ ನಿವಾಸಕ್ಕೆ ಪ್ರಧಾನಿ ಈಗಾಗಲೇ ದೌಡಾಯಿಸಿದ್ದಾರೆ. ಮತ್ತೆ ನಯಾಬ್ ಸೈನಿಗೇನೆ ಮುಖ್ಯಮಂತ್ರಿ ಪಟ್ಟ ಕಟ್ಟೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಆಗ್ತಾ ಇದೆ. ಬಹುತೇಕ ನಯಾಬ್ ಸೈನಿ ಮುಖ್ಯಮಂತ್ರಿ ಗಾದಿ ಏರೋದು ಫೇಕ್. ಹರಿಯಾಣ ಬಿಜೆಪಿ ಪಾಳಯದಲ್ಲಿ ಸಂಭ್ರಮಾಚರಣೆ ಜೋರಾಗಿದೆ. ಈ 3 ಅವಧಿಯಲ್ಲಿ ದಿಗ್ವಿಜಯವನ್ನ ಸಾಧಿಸಿರೋದು ಭಾರತೀಯ ಜನತಾ ಪಕ್ಷ. ಈ ಹಿನ್ನೆಲೆ ಅತ್ಯಂತ ಸಂತಸ ಸಡಗರ ಹರಿಯಾಣದಲ್ಲಿ ಮನೆ ಮಾಡಿದೆ. ಅವರು ಹೇಳ್ತಾ ಇರೋದು, ಬಿಜೆಪಿ ಅವರು ವಿರೋಧಿ ಪಾರ್ಟಿಯವರು ಅಪಪ್ರಚಾರ ಮಾಡಿದ್ರು, ಸಾಕಷ್ಟು ವಿಚಾರಗಳನ್ನ ಮುಂದೆ ಇಟ್ಕೊಂಡು ದಿಕ್ಕು ತಪ್ಪಿಸುವ ಕೆಲಸ ಮಾಡಿದ್ರು. ಆದರೆ ಅವರ ಎಲ್ಲ ಪ್ರಯತ್ನಗಳು ವ್ಯರ್ಥವಾಗಿದೆ. ಜನತಾ ಜನಾರ್ದನ ನಮ್ಮ ಕೈ ಹಿಡಿದಿದ್ದಾನೆ ಅಂತ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ಈ ಮೂಲಕ ಹರಿಯಾಣದಲ್ಲಿ 3ನೇ ಬಾರಿಗೆ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ಈ ಹಿನ್ನೆಲೆ ಸಂಭ್ರಮಾಚರಣೆ ಬಿಜೆಪಿ ಕಾರ್ಯಕರ್ತರದು ಯಾವ ರೀತಿ ಇದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ರಾಜಕೀಯ ಬೆಳವಣಿಗೆ ಏನಂತಂದ್ರೆ, ದೆಹಲಿಯ ಬಿಜೆಪಿ ಹೆಡ್ ಕ್ವಾರ್ಟರ್ ಅಲ್ಲಿ ಸರ್ಕಾರ ಕಸರತ್ತು ಈಗಾಗಲೇ ಜೋರಾಗಿ ನಡೀತಾ ಇದೆ. ಮಾಜಿ ಸಿಎಂ ಕಟ್ಟರ್ ನಿವಾಸಕ್ಕೆ ಪ್ರಧಾನವರು ಕೂಡ ದೌಡಾಯಿಸಿದ್ದಾರೆ. ಮತ್ತೆ ನಯಾಬ್ ಸೈನಿಗೆ ಪಟ್ಟ ಕಟ್ಟಲು ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಹರಿಯಾಣದಲ್ಲಿ ಅಭೂತಪೂರ್ವ ಗೆಲುವು ಸಾಧಿಸಿದ ಹಿನ್ನೆಲೆ ಮೈಸೂರಿನ ಬಿಜೆಪಿ ಕಚೇರಿಯಲ್ಲಿ ಸಂಭ್ರಮಾಚರಣೆ. ಮೈಸೂರು ಬಿಜೆಪಿ ಕಚೇರಿಯಲ್ಲಿ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಹರಿಯಾಣದಲ್ಲಿ 3ನೇ ಬಾರಿಗೆ ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದಕ್ಕೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಕಾರ್ಯಕರ್ತರು ಸೆಲೆಬ್ರೇಟ್ ಮಾಡಿದ್ದಾರೆ. ಹರಿಯಾಣದಲ್ಲಿ ಬಿಜೆಪಿ ಗೆದ್ದಿರೋದಕ್ಕೆ ಮೋದಿ ಅಮಿತ್ ಶಾ ಫೋಟೋ ಹಿಡಿಕೊಂಡು ಸಂಭ್ರಮಿಸ್ತಾ ಇದ್ದಾರೆ, ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಕಾಂಗ್ರೆಸ್ ಕ್ಷೀಣಿಸ್ತಾ ಇದೆ, ಕಮಲ ಅರಳ್ತಾ ಇದೆ ದೇಶದಾದ್ಯಂತ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡುವ ಕೆಲಸ ಈ ಬಿಜೆಪಿ ಕಾರ್ಯಕರ್ತರಿಂದ ಆಗ್ತಾ ಇದೆ. ಅವರು ಹೇಳ್ತಾ ಇರೋದು ಕೂಡ ಇದೆ. ಯಾವ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಮೈಸೂರು ಬಿಜೆಪಿ ಕಚೇರಿಯ ಮುಂಭಾಗ ಕಾರ್ಯಕರ್ತರು ಯಾವ ರೀತಿ ಸಂಭ್ರಮಿಸ್ತಾ ಇದ್ದಾರೆ, ಪಟಾಕಿ ಹೊಡೆದು ಸಿಹಿ ಹಂಚಿ ಈ ರೀತಿ ಹರಿಯಾಣದ ವಿಜಯೋತ್ಸವವನ್ನ ಅವರು ಸಂಭ್ರಮಿಸ್ತಾ ಇದ್ದಾರೆ. ಗೆಲುವು ಗೆಲುವು ಗೆಲುವು